ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಬೆಂಗಳೂರಲ್ಲಿ ಹಾಡಹಗಲೇ ಮಹಾ ದರೋಡೆ ನಡೆದಿದೆ. ಎಟಿಎಂಗೆ ಹಣ ತುಂಬುವ ವಾಹನದಿಂದ 7.11 ಕೋಟಿಗೂ ಅಧಿಕ ಹಣ ದರೋಡೆ ಮಾಡಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ. ಜೆಪಿ ನಗರದ ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ಎಟಿಎಂಗೆ ತುಂಬೋದಕ್ಕೆ 7 ಕೋಟಿ 11 ಲಕ್ಷ ಹಣವನ್ನ ಪಡೆದುಕೊಂಡು ವಾಹನ ಬರ್ತಾ ಇತ್ತು. ಆದರೆ ಅಶೋಕ್ ಪಿಲ್ಲರ್ ಬಳಿ ವಾಹನ ತಡೆದ ದರೋಡೆಕೋರರು ನಾವು ಆರ್ಬಿಐನಿಂದ ಬಂದಿದ್ದೇವೆ, ವಾಹನ ಹಾಗೂ ಹಣ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಡೈರಿ ಸರ್ಕಲ್ ವರೆಗೆ ಕರ್ಕೊಂಡು ಬಂದಿದ್ದಾರೆ. ಆ ಬಳಿಕ ಫ್ಲೈಓವರ್ ಮೇಲೆ ಹಣ ದರೋಡೆ ಮಾಡಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಡೈರಿ ಸರ್ಕಲ್ ಬಳಿ ಇರುವಂತಹ ಎಲ್ಲಾ ಸಿಸಿಟಿವಿಗಳನ್ನು ಪೊಲೀಸರು ಪರಿಶೀಲಿಸಿದ್ದಾರೆ. ಇನ್ನು ನಗರದಾದ್ಯಂತ ಅಲರ್ಟ್ ಘೋಷಿಸಲಾಗಿದ್ದು ಎಲ್ಲಾ ವಾಹನಗಳ ಪರಿಶೀಲನೆಗೆ ಸೂಚನೆ ನೀಡಲಾಗಿದೆ. ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ದರೋಡೆ ಕೇಸ್ ಸಂಬಂಧ ಶಂಕಿತ ದರೋಡೆಕೋರರ ಫೋಟೋಗಳನ್ನು ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ದರೋಡೆ ಬಳಿಕ ಮಧ್ಯಾಹ್ನ 3:10ಕ್ಕೆ ಭಟ್ಟರಹಳ್ಳಿಯಲ್ಲಿ ದರೋಡೆ ಗ್ಯಾಂಗ್ ಇದ್ದಂತಹ ಇನೋವಾ ಕಾರು ಪಾಸ್ ಆಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಕಾರು ಸೆರೆಯಾಗಿದೆ. ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಕಾರಿನ ಮೇಲೆ ರಾಬರ್ಸ್ ಬರೆಸಿದ್ದಾರೆ. ಎಟಿಎಂಗೆ ಹಣ ಸಾಗಿಸ್ತಾ ಇದ್ದ ಸಿಎಂಎಸ್ ಏಜೆನ್ಸಿ ಸಿಬ್ಬಂದಿ ಮೇಲೆಯೂ ಕೂಡ ಅನುಮಾನ ಇದ್ದು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. 3 ಕೋಟಿ ಅಂದಾಜು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಆದರೆ ಇನ್ನೂ ವೆರಿಫೈ ಆಗ್ತಾ ಇದೆ. ಯಾಕೆಂದರೆ ಡ್ರೈವರ್ ಯಾರಿದ್ದಾರೋ ಅವ್ರು ಕರೆಕ್ಟಾಗಿ ಮಾಹಿತಿಯನ್ನು ಹೇಳ್ತಾ ಇಲ್ಲ. ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಅದಾದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಫಿಸಿಕಲಿ ಹಿಡಲಿಕ್ಕೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ. ಫಿಸಿಕಲಿ ಗ್ರೌಂಡಲ್ಲಿ ಕೆಲವಿದ್ದಾರೆ, ಕೆಲವು ನಮ್ಮ ಕಂಟ್ರೋಲ್ ರೂಮಲ್ಲಿದ್ದಾರೆ, ಕೆಲವು ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನಾವು ಆದಷ್ಟು ಬೇಗ ಇದು ಕೇಸ್ ಡಿಟೆಕ್ಟ್ ಮಾಡಿ. ಇನ್ನು ದರೋಡೆಕೋರರು ಫೇಕ್ ನಂಬರ್ ಪ್ಲೇಟ್ ಬಳಸಿ ದರೋಡೆ ಮಾಡಿದ್ದಾರೆ ಎನ್ನಲಾಗಿದೆ. ಇಂದಿರಾನಗರ ಆರ್ಟಿಒದಲ್ಲಿ ನೋಂದಣಿಯಾಗಿದ್ದಂತಹ ಸ್ವಿಫ್ಟ್ ಕಾರನ್ನು ಬಳಸಿ ದರೋಡೆ ಮಾಡಲಾಗಿದೆ. ಪರಾರಿಯಾಗುವಾಗ ಸಿಕ್ಕಿಕೊಳ್ಳಬಾರದು ಅಂತ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಲಾಗಿದೆ. ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ಗರುಡ ಆಟೋಕ್ರಾಫ್ಟ್ ಲಿಮಿಟೆಡ್ ಶೋರೂಮ್ನಿಂದ ಖರೀದಿಸಿದಂತಹ ಸ್ವಿಫ್ಟ್ ವಿಡಿಐ ಕಾರ್ನ ನಂಬರ್ ಪ್ಲೇಟ್ ಅನ್ನ ಬಳಸಿ ದರೋಡೆ ಮಾಡಲಾಗಿದೆ. ಇನ್ನು ದರೋಡೆಗೂ ಮುನ್ನ ಎಟಿಎಂ ಹಣ ವಾಹನವನ್ನ ದರೋಡೆಕೋರರು ಫಾಲೋ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಶೋಕ ಪಿಲ್ಲರ್ ಬಳಿ 12:29ಕ್ಕೆ ಹಣ ತುಂಬಿಕೊಂಡು ಹೋಗ್ತಾ ಇದ್ದ ವಾಹನವನ್ನ ಝೆನ್ ಕಾರು ಫಾಲೋ ಮಾಡಿದೆ. ಏನೋ ದರೋಡೆಕೋರರು ಗನ್ ಪಾಯಿಂಟ್ ಬ್ಲಾಕ್ನಲ್ಲಿ ಇಟ್ಟು ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಮೊದಲಿಗೆ ಆರ್ಬಿಐ ಅಧಿಕಾರಿಗಳು ಅಂತ ಖದೀಮರು ಹೇಳಿದ್ದಾರೆ. ಈ ವೇಳೆ ಸಿಬ್ಬಂದಿ ಪ್ರತಿರೋಧ ತೋರಿಸಿದ್ದಾರೆ. ಈ ವೇಳೆ 4ವರಿಗೂ ಗನ್ ಪಾಯಿಂಟ್ನಲ್ಲಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಬಳಿಕ ಹಣ ಇದ್ದ ವಾಹನವನ್ನ ಡೈರಿ ಸರ್ಕಲ್ ಬಳಿ ತಂದಿದ್ದಾರೆ. ಫ್ಲೈಓವರ್ ಮೇಲೆ ಜನ ಕಡಿಮೆ ಇದ್ದ ಕಾರಣ ಹಣವನ್ನ ಇನೋವಾ ಕಾರ್ಗೆ ಶಿಫ್ಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ದರೋಡೆಕೋರರಿಗೆ ಖತರ್ನಾಕ್ ಪ್ಲಾನ್ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಮೊದಲಿಗೆ ಝೆನ್ ಕಾರ್ನಲ್ಲಿ ಬಂದ ಖದೀಮರು ಎಟಿಎಂ ವಾಹನ ಅಡ್ಡಗಟ್ಟಿದ್ದಾರೆ. ಇನ್ನು ದರೋಡೆಕೋರರು ಬಳಸಿದ್ದ ಝೆನ್ ಕಾರ್ ನಂಬರ್ ಪ್ಲೇಟ್ ಕೂಡ ನಕಲಿ ಅನ್ನೋದು ಈಗ ಖಚಿತವಾಗಿದೆ. ಝೆನ್ ಕಾರ್ನಲ್ಲಿ ಸಿಎಂಎಸ್ ವಾಹನ ಅಡ್ಡಗಟ್ಟಿದ ಖದೀಮರು ಆ ಬಳಿಕ ಇನೋವಾ ಕಾರ್ಗೆ ಶಿಫ್ಟ್ ಆಗಿದ್ದಾರೆ ಎನ್ನಲಾಗಿದೆ. ಇನ್ನು ದೊಮ್ಮಲೂರು ಮಾರ್ಗವಾಗಿ ಭಟ್ಟರಹಳ್ಳಿ ಕಡೆ ತೆರಳುವಂತಹ ದರೋಡೆಕೋರರು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಲು ಯತ್ನಿಸುತ್ತಾರೆ. ಹೊಸಕೋಟೆ ಬಳಿ ಯೂಟರ್ನ್ ಮಾಡಿರುವಂತಹ ದರೋಡೆಕೋರರು ರೂಟ್ ಡೈವರ್ಟ್ ಮಾಡಿಕೊಂಡು ಅತ್ತಿಬೆಲೆ ಕಡೆ ಹೋಗಿದ್ದಾರೆ. ಸಿಸಿಟಿವಿಯಲ್ಲಿ ದರೋಡೆಕೋರರ ಮೂವ್ಮೆಂಟ್ ಸೆರೆಯಾಗಿದೆ. ಹಣ ಸಾಗಿಸ್ತಾ ಇದ್ದ ಸಿಎಂಎಸ್ ಏಜೆನ್ಸಿ ಮೇಲೆಗೆ ಪೊಲೀಸರಿಗೆ ಅನುಮಾನ ಮೂಡಿದೆ. 1 ಗಂಟೆ 15 ನಿಮಿಷಕ್ಕೆ ಘಟನೆಯಾಗಿದೆ. 2:15 ನಿಮಿಷದ ತನಕ ಪೊಲೀಸರಿಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ರಾಬರಿ ಆಗಿದೆ ಅಂತ ಸ್ಥಳೀಯರು ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಹುಡುಕಿದಾಗ 2:15ಕ್ಕೆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ರಾಬರಿ ಆದ ವಾಹನ ಪತ್ತೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ತೆರಳಿದಾಗ ವಾಹನದ ಬಳಿಯೇ 4 ಸಿಎಂಎಸ್ ಸಿಬ್ಬಂದಿ ಇದ್ರು. ಪೊಲೀಸರು ಕೇಳಿ ಬಳಿಕ ದರೋಡೆ ಬಗ್ಗೆ ಏಜೆನ್ಸಿ ಸಿಬ್ಬಂದಿ ಬಾಯ್ಬಿಟ್ರಂತೆ. ಹೀಗಾಗಿ 4 ಮೇಲೆ ಅನುಮಾನ ಮೂಡಿದೆ. ಸದ್ಯ 4 ಸಿಎಂಎಸ್ ಸಿಬ್ಬಂದಿಯನ್ನ ಸುದ್ಯಾಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ಸಿಎಂಎಸ್ ಸೆಕ್ಯೂರಿಟಿ ಬಳಿ ಇದ್ದಂತಹ ಬಂದೂಕುಗಳನ್ನ ಎಫ್ಎಸ್ಎಲ್ ತಂಡ ಪರಿಶೀಲನೆ ಮಾಡ್ತಾ ಇದೆ. ಬಂದೂಕು ಇದ್ರೂ ಯಾಕೆ ಸಿಬ್ಬಂದಿ ಫೈರ್ ಮಾಡಿಲ್ಲ ಅಂತ 2 ಸೆಕ್ಯೂರಿಟಿ ಗಾರ್ಡ್ಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಲ್ಲದೆ ಘಟನಾ ಸ್ಥಳಕ್ಕೆ ಸಿಎಂಎಸ್ ವಾಹನ ಚಾಲಕನನ್ನ ಕರೆತಂದು ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ರಾಬರಿ ಹೇಗಾಯಿತು ಅಂತ ಚಾಲಕ ಮಾಹಿತಿ ನೀಡಿದ್ದಾರೆ. ಸಿಎಂಎಸ್ ವಾಹನದಲ್ಲಿನ ಹಣ ಇಟ್ಟ ಬಾಕ್ಸ್ಗಳನ್ನ ಫಿಂಗರ್ ಪ್ರಿಂಟ್ ತಜ್ಞರು ಪರಿಶೀಲನೆ ಮಾಡ್ತಿದ್ದಾರೆ.
ಬೆಂಗಳೂರಿನಲ್ಲಿ ಹಾಡಹಗಲೇ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ದರೋಡೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇದಕ್ಕೆ ಕಾರಣ ಏನು? ಎಟಿಎಂಗೆ ಹಣ ತಂದು ಹಾಕುವಂತ ಮಾಹಿತಿ ಕೊಟ್ಟಿದ್ಯಾರು? ಹಣ ಹಾಕುವವರಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಖಂಡಿತವಾಗಿ ದರೋಡೆಕೋರರನ್ನ ಹಿಡಿಯುತ್ತೇವೆ. ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಅಂತ ಅಂದ್ರು. ಇನ್ಫಾರ್ಮೇಶನ್ ಇಲ್ಲ, ದರೋಡೆ ಈಗ ನಮಗೆ ಇನ್ಫಾರ್ಮೇಶನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಅದು ಆಗಬಾರ್ದಿತ್ತು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತಗೊಂಬಂದು ATMಗಳಿಗೆ ಹಾಕುವಂಥದ್ದು, ಆ ಇನ್ಫಾರ್ಮೇಶನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ಟಿದ್ದಾರೆ ಮತ್ತು ಅವರಲ್ಲಿ ಯಾರಾದರೂ ಇದ್ದಾರಾ ಇಲ್ವಾ ಗೊತ್ತಿಲ್ಲ ನಮಗೆ. ನಾವು ಸೀರಿಯಸ್ ಆಗಿ ತಗೊಂಡು ಇದನ್ನ ಮಾಡ್ತಾ ಇದ್ದೇವೆ. ಒಂದಷ್ಟು ಲೀಡ್ಸ್ ಸಿಕ್ಕಿದೆ. ವೆಹಿಕಲ್ಲು, ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ನಿಂದ ಹಣ ತಗೊಂಡು ಆ ವೆಹಿಕಲ್ಸ್ನ ತಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ. ಇನ್ನು ದರೋಡೆ ಪ್ರಕರಣದ ವಿಚಾರವನ್ನ ಗೃಹ ಸಚಿವ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಈಗ ವಿಧಾನಸೌಧದಲ್ಲಿ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಜೊತೆ ಪರಮೇಶ್ವರ್ ಹೈ ವೋಲ್ಟೇಜ್ ಸಭೆ ಮಾಡ್ತಿದ್ದಾರೆ. ಎಡಿಜಿಪಿ ರವಿ ಮತ್ತು ಪ್ರಣವ್ ಮೊಹಂತಿ ಕೂಡ ಸಭೆಯಲ್ಲಿದ್ದಾರೆ. ಇನ್ನು ದರೋಡೆ ಘಟನೆ ಬಗ್ಗೆ ಸಿಎಂಎಸ್ ಏಜೆನ್ಸಿಯ ಸೆಕ್ಯೂರಿಟಿ ಸೀನಿಯರ್ ಮ್ಯಾನೇಜರ್ ನಟರಾಜ್ ಮಾತನಾಡಿದ್ದಾರೆ. ಮಧ್ಯಾಹ್ನ 12:21ಕ್ಕೆ ಜೆಪಿ ನಗರದ HDFC ಬ್ಯಾಂಕ್ನಿಂದ 7,11,00,000 ಹಣ ತಗೊಂಡಿದ್ದಾರೆ. ಗೋವಿಂದರಾಜಪುರಂ ಬ್ರಾಂಚ್ಗೆ ಹಣ ಹೋಗ್ತಾ ಇತ್ತು. ಇಬ್ಬರು ಗನ್ಮ್ಯಾನ್, ಒಬ್ಬ ಡ್ರೈವರ್ ಮತ್ತು ಓರ್ವ ಹ್ಯಾಂಡ್ಲರ್ ಇದ್ದ. ಹಣ ಸಾಗಿಸುವವರ ಮೇಲೂ ಕೂಡ ನಮಗೆ ಕೆಲ ಅನುಮಾನಗಳಿದ್ದಾವೆ ಅಂತ ಹೇಳಿದ್ದಾರೆ. HDFC ಜೆಪಿ ನಗರ ಬ್ರಾಂಚಿಂದ ನಮ್ಮ CMS ಬ್ರಾಂಚ್ ಇದೆ, ಲಿಂಗರಾಜಪುರ ಬ್ರಾಂಚ್ ಇದೆ. ಅಲ್ಲಿಗೆ ನಮ್ಮದು ವಾಲ್ಟ್ ಅಂತ ಹೇಳ್ತಾರೆ, ಕರೆನ್ಸಿಯಲ್ಲಿ ಇರ್ತಾರೆ. ಅಲ್ಲಿಂದ ನಾವು ATMಗೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಆನ್ ದ ವೇ ಬರಬೇಕಾದ್ರೆ ಈ ರೀತಿ ಒಂದು ಗ್ಯಾಂಗ್ ಬಂದು ಅಟ್ಯಾಕ್ ಮಾಡಿ ಅದನ್ನು ಕ್ಯಾಶನ್ನು ತಗೊಂಡು ಲಿಫ್ಟ್ ಮಾಡಿದ್ದಾರೆ. 7,11,00,000 ಅದು. ಅಶೋಕ ಪಿಲ್ಲರ್ ಹತ್ರ ಅಲ್ಲಿಂದ ಫಾಲೋ ಮಾಡ್ತಾ ಬಂದರೆ ಅಲ್ಲಿ ಇಳಿಸಿದ್ದಾರೆ. ಅವ್ರಿಗೆ ನಾವು ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಅವ್ರಿಗೇನೋ ಇದು ಮಾಡಿದ್ದಾರೆ. ಡ್ರೈವರ್ ಬಂದುಬಿಟ್ಟು ಉಳಿದಾರೆಲ್ಲ ಬೇರೆ ವೆಹಿಕಲ್ಗೆ ಹಾಕೊಂಡಿದ್ದಾರೆ. ಹಾಕೊಂಡ್ಬಿಟ್ಟು ಬರೋದಕ್ಕೆ ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ ಉಳಿದಾರೆಲ್ಲ. ಡ್ರೈವರ್ ಇಲ್ಲಿವರೆಗೂ ಬಂದಿದ್ದಾರೆ. ಡ್ರೈವರ್ ಇಲ್ಲಿ ಬಂದ ಮೇಲೆ ಅವರಿಗೆ ಇಳಿಸ್ಬಿಟ್ಟು ಮೊಬೈಲೆಲ್ಲ ಕೊಟ್ಟು ಹೋಗೋದೇ ಕಳಿಸಿದ್ದಾರೆ ಅವರಿಗೆ ದುಡ್ಡನ್ನ. ಇನ್ನು ದರೋಡೆ ಪ್ರಕರಣವನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ. ಬೆಂಗಳೂರಿನಂಥ ಟ್ರಾಫಿಕ್ ಇರುವ ನಗರದಲ್ಲಿ ಹಗಲಲ್ಲಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಲೂಟಿ, ದರೋಡೆ ಇದೇ ಬ್ರ್ಯಾಂಡ್ ಬೆಂಗಳೂರ ಅಂತ ಅವರು ಪ್ರಶ್ನಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ನು ಜನಗಳ ಹತ್ರ ಇರೋ ಹಣ ಸೇಫ್ಟಿನಾ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ, ಇನ್ನು ಜನಗಳೆಲ್ಲ ಸೇಫ್ಟಿನಾ? ಇದು ಲೂಟಿ, ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ. ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊಂಬಿಟ್ಟಿದೆ. ಇದರಿಂದ ಬೀದರಲ್ಲಾಯಿತು ಅಂತ ಎಲ್ಲೋ ಸುಮ್ಮನೆ ಇದ್ರು, ಮಂಗಳೂರಲ್ಲಾಯಿತು ಅಂತ ಸುಮ್ಮನೆ ಇದ್ರು. ಈಗ ಬೆಂಗಳೂರು ಬಂದ್ಬಿಟ್ಟಿದೆ. ನೆಕ್ಸ್ಟ್ ವಿಧಾನಸೌಧದ ಮುಂದೆನೇ ಆದ್ರೂ ಆಶ್ಚರ್ಯ ಪಡಬೇಡಿ. ಅಂಥ ಕೆಟ್ಟ ಸರ್ಕಾರ, ವರ್ಸ್ಟ್, ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ವರ್ಸ್ಟ್ ಲಾ ಆ್ಯಂಡ್ ಆರ್ಡರ್ ಯಾವತ್ತೂ ನೋಡಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವರ್ಸ್ಟ್ ಸರ್ಕಾರ ಇವತ್ತು ನೋಡ್ತಾ ಇದೆ. ATMನ್ನೇ ದರೋಡೆ ಮಾಡ್ತಾರೆ ಅಂದರೆ, ATM ವಾಹನವನ್ನೇ ದರೋಡೆ ಮಾಡ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಶಾಂಪಲ್. ಇಂಥವನ್ನೆಲ್ಲ ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ, ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಆಗಾಗ ಕೇಳ್ತಾ ಇದ್ವಿ, ಆಗಾಗ ನೋಡ್ತಾ ಇದ್ವಿ. ಇದು ಕರ್ನಾಟಕಕ್ಕೂ ಬಂದಿದೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವ ಪ್ರಮಾಣದ ಅಧಪತನಕ್ಕೆ ಇಳಿದಿದೆ